ಮಾಡ್ಕೊಂಡು ಸಾಕಷ್ಟು ಮಂದಿ ವಿಷಯ ಶುರುವಾಯಿತು ಅಂದ್ರೆ ಬರ್ತಾರೆ. ರೈತ ಸಂಘಟನೆ ಸಾಕಷ್ಟು ಬೇರೆ ಮಟ್ಟದ ಸಂಘಟನೆ ಇದೆ. ಈ ತಾಲೂಕಿನಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ಈ ಸಂಘಟನೆ ಮಾಡಿ ಅಷ್ಟಕ್ಕಷ್ಟು ಹಾಕಿ ಅಲ್ಲಿ ದಲಿತರ ಮೇಲೆ ಆಗಲಿ ಶಿಕ್ಷಣ ಮೇಲೆ ಆಗಲಿ ಯೋಜನೆಗಳು ಮಾಡೋರೆ ರೈತ ಸಂಘಟನೆಗಳು. ಹೀಗಾಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ಹೇಳಿಸಿ ಕನ್ವಿನ್ಸ್ ಮಾಡಿ ಮತ್ತು ಅದನ್ನು ಸರಿಪಡಿಸ್ತೀವಿ. ಈಗ ಜಿಲ್ಲಾ ಮಟ್ಟಗಳು ಒಂದು ದೊಡ್ಡ ಹಿಂದೆ ಸಂಘಟನೆ ಮಾಡೋದಕ್ಕಿಂತ ಭಾಳ ತುಂಬ ಒಳ್ಳೆಯ ಆಶಾದಾಯಕದ ವರ್ಷಗಳು. ಬಟ್ ಏನಾಗ್ತೈತೆ ಅಂದ್ರೆ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ಒಂದು ಸಮಸ್ಯೆ ಬಗೆಹರಿಸುವಂಥ ವ್ಯವಸ್ಥೆನೂ ಮಾಡಬೇಕು. ಮತ್ತು ಮೇಲಾಗಿ ಇವತ್ತೇನು ಒಂದು ಕಾರ್ಯಕ್ರಮಗಳನ್ನು ಹಾಕೋಬೇಕಂತೇಳಿ ಇವತ್ತು ವಿಚಾರವನ್ನು ಇಟ್ಕೊಂಡಿರಿ. ರಾಜ್ಯ ಅಧ್ಯಕ್ಷರು ರವೀಂದ್ರ ಕಲಬುರ್ಗಿ ಅವರು, ರಾಮಚಂದ್ರ ಅವರು ಬಂದು ಕಾರ್ಯಕ್ರಮ ಯಾವ ರೀತಿ ಕೊಡ್ತಾರೋ ಅನ್ನೋದು ಗೊತ್ತಿಲ್ಲ. ಈಗ ಬರಲಿ ಅವರು ರವೀಂದ್ರ ಕಲಬುರ್ಗಿ ಅವರು ಬರಲಿ, ವಿಚಾರಗಳನ್ನು ವ್ಯಕ್ತಪಡಿಸೋಣ. ನೀವೇನು ಸಭೆಯಲ್ಲಿ ಏನು ನಿರ್ಣಯ ಇದ್ದೀರಿ ಆ ಸಭೆಗೆ ನಾವೆಲ್ಲರೂ ಬಂದಿರ್ತೀವಿ. ಸಾಮಾಜಿಕವಾಗಿ ಇವತ್ತು ಒಂದು ಶಕ್ತಿ ಬಲಶಾಲಿ ಶಕ್ತಿಯನ್ನಾಗಿ ಹಿಂದೆ ಸಂಘಟನೆ ರೂಪಿಸಿದ್ದಾದ್ರೆ ನಮ್ಮ ಬಿಳಿಗಿ ತಾಲೂಕಿನ ಒಂದು MLA ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ. ಯಾಕಂದರೆ 10,000 12,000 ಜನಸಂಖ್ಯೆ ಇರುವಂಥವ್ರು MLA ಆಗ್ತಾರೆ. ಹಿಂದೆ ಸಂಘಟನೆಯಿಂದ ಮಾಡಿದರೆ ಅಲ್ಲಿ ಪರಿಪೂರ್ಣವಾಗಿ ಒಬ್ಬರು MLA ತಯಾರು ಮಾಡುವಂಥ ಶಕ್ತಿ ಬಿಳಿಗಿ ಮತಕ್ಷೇತ್ರದ ಐತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಧನ್ಯವಾದ. ಪರಿಚಯ ಮಾಡ್ಕೊಡ್ರಿ.